ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಪೆಹಲ್ಗಾಂವ್ ದಾಳಿಯನ್ನ ಖಂಡಿಸಿ ಡೇ ಒನ್ನಿಂದ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಈಗ ನರೇಂದ್ರ ಮೋದಿ ಹಾಗೆ ರಾಜನಾಥ್ ಸಿಂಗ್ ಅವರು ಭೇಟಿಯನ್ನ ಮಾಡಲಿದ್ದಾರೆ. ಪೆಹಲ್ಗಾಂವ್ನ ಉಗ್ರ ದಾಳಿಯ ಸಂಬಂಧ ಮಹತ್ವದ ಚರ್ಚೆಯನ್ನ ನಡೆಸಲಿದ್ದಾರೆ. ಪಾಕಿಸ್ತಾನದ ಮೇಲೆ ಪ್ರತೀಕಾರಕ್ಕೆ ಮುಹೂರ್ತ ಹಾಗಾದ್ರೆ ಫಿಕ್ಸ್. ಮಹತ್ವವನ್ನ ಪಡೆದುಕೊಂಡಂತ ಉಭಯ ನಾಯಕರ ಭೇಟಿ ಇದು. ನಿನ್ನೆ ರಕ್ಷಣಾ ಸಚಿವರನ್ನ ಭೇಟಿಯಾಗಿರುವಂತಹ ಸಿಡಿಎಸ್ ಅನಿಲ್ ಅವರು ಪೆಹಲ್ಗಾಂವ್ನಲ್ಲಿ ಸದ್ಯದ ಪರಿಸ್ಥಿತಿ ಹಾಗೆ ಸೇನೆಯ ಸಿದ್ಧತೆ ಯಾವ ರೀತಿಯಾಗಿದೆ, ಸೇನೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ, ಗಡಿಯ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನ ನೀಡಿರುವಂತಹ ಅನಿಲ್ ಚೌಹಾಣ್ ಅವರು ಇಂದು ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಮಾತುಕತೆಯನ್ನ ನಡೆಸಲಿದ್ದಾರೆ. ರಕ್ಷಣಾ ಸಚಿವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ನರೇಂದ್ರ ಮೋದಿ ಅವರು. ಯಾವಾಗ ಏನ್ ಬೇಕಾದ್ರೂ ಆಜ್ಞೆ ಕೊಡಲಾಗಿದೆ. ಮೋದಿ ಭೇಟಿಗೆ ಆಗಮಿಸಿದ್ದಾರೆ ರಾಜನಾಥ್ ಸಿಂಗ್ ಅವರು. ಪ್ರಧಾನಿ ನಿವಾಸಕ್ಕೆ ಆಗಮಿಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು. ಮೋದಿ ಭೇಟಿಗೆ ಈಗಾಗಲೇ ಆಗಮಿಸಿದ್ದಾರೆ ರಾಜನಾಥ್ ಸಿಂಗ್ ಅಂತ ಗೊತ್ತಾಗ್ತಾ ಇದೆ. ಈಗಾಗಲೇ ಹೇಳ್ತಾ ಇದ್ವಿ ನಾವು ಈಗಾಗಲೇ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಕೆಲವೇ ಕ್ಷಣಗಳಲ್ಲಿ ರಾಜನಾಥ್ ಸಿಂಗ್ ಅವರು ಮುಂದಾಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ರಕ್ಷಣಾ ಸಚಿವರ ಭೇಟಿ ಏನಿದೆ ಬಹಳ ತೀವ್ರ ಕುತೂಹಲನ ಕೆರಳಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಒಂದಷ್ಟು ಮುಸುಕಿನ ಗುದ್ದಾಟ ಅಥವಾ ತಿಕ್ಕಾಟ ನಡೀತಾ ಇರ್ತಕ್ಕಂಥ ಘಟನೆಯ ಬೆನ್ನಲ್ಲೇ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಏನು ಆರ್ಮಿ ಅಥವಾ ಬಿಎಸ್ಎಫ್ ನಲ್ಲಿಂದ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು ಮತ್ತು ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಈ ಎಲ್ಲ ಮಾಹಿತಿಯನ್ನ ರಕ್ಷಣಾ ಸಚಿವರಿಗೆ ನಿನ್ನೆ ಸೇನೆಯ ಮುಖ್ಯಸ್ಥರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಅನಿಲ್ ಅವರು ಕೂಡ ಏನು ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿದ್ರು. ಅದಾದ ಬಳಿಕ ಈಗ ಪ್ರಧಾನಮಂತ್ರಿಗಳಿಗೆ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಈಗ ರಕ್ಷಣಾ ಸಚಿವರು ಮುಂದಾಗ್ತಾ ಇರ್ತಕ್ಕಂಥದ್ದು. ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಪರಿಸ್ಥಿತಿ ಯಾವ ರೀತಿ ಇದೆ ಮತ್ತು ಬಾರ್ಡರ್ ಅಲ್ಲಿ ಏನೆಲ್ಲ ರಕ್ಷಣಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಮತ್ತು ಏನೆಲ್ಲ ತೆಗೆದುಕೊಳ್ಳಲಾಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳನ್ನ ನೀಡುವಂತ ಕೆಲಸಕ್ಕೆ ಈಗ ರಾಜನಾಥ್ ಸಿಂಗ್ ಅವರು ಮುಂದಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇದು ಬಹಳ ಮಹತ್ವದ ಮತ್ತು ಕುತೂಹಲ. ಯಾಕಂದ್ರೆ ಮುಂದೆ ಯುದ್ಧ ಮಾಡಬೇಕಾ ಅಥವಾ ಏನೆಲ್ಲ ಪರಿಸ್ಥಿತಿ ಇದೆ ಮತ್ತು ಯಾವ ರೀತಿಯಾದಂತಹ ನಿಯಂತ್ರಣವನ್ನು ಸಾಧಿಸಬಹುದು ಮತ್ತೆ ಪಾಕಿಸ್ತಾನದ ಗಡಿಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಇದೆಲ್ಲ ಮಾಹಿತಿಗಳನ್ನ ರಕ್ಷಣಾ ಸಚಿವರು ಪ್ರಧಾನಮಂತ್ರಿಗಳಿಗೆ ಕೊಡಲಿದ್ದಾರೆ. ಸೊ ಹೀಗಾಗಿ ಏನೆಲ್ಲ ಇದೆ ಮತ್ತು ವಾಸ್ತವಿಕವಾಗಿ ಏನೆಲ್ಲ ಅಂಶಗಳಿದೆ ಅನ್ನುವಂಥ ಮಾಹಿತಿಯನ್ನ ಕೊಡಲಿದ್ದಾರೆ. ಓಕೆ, ಥ್ಯಾಂಕ್ ಯು ಚಂದ್ರು, ನಿಮ್ಮೆಲ್ಲ ಮಾಹಿತಿ. ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಪೆಹಲ್ಗಾಂವ್ ದಾಳಿಯನ್ನ ಖಂಡಿಸಿ ಡೇ ಒನ್ನಿಂದ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಈಗ ನರೇಂದ್ರ ಮೋದಿ ಹಾಗೆ ರಾಜನಾಥ್ ಸಿಂಗ್ ಅವರು ಭೇಟಿಯನ್ನ ಮಾಡಲಿದ್ದಾರೆ. ಪೆಹಲ್ಗಾಂವ್ನ ಉಗ್ರ ದಾಳಿಯ ಸಂಬಂಧ ಮಹತ್ವದ ಚರ್ಚೆಯನ್ನ ನಡೆಸಲಿದ್ದಾರೆ. ಪಾಕಿಸ್ತಾನದ ಮೇಲೆ ಪ್ರತೀಕಾರಕ್ಕೆ ಮುಹೂರ್ತ ಹಾಗಾದ್ರೆ ಫಿಕ್ಸ್. ಮಹತ್ವವನ್ನ ಪಡೆದುಕೊಂಡಂತ ಉಭಯ ನಾಯಕರ ಭೇಟಿ ಇದು. ನಿನ್ನೆ ರಕ್ಷಣಾ ಸಚಿವರನ್ನ ಭೇಟಿಯಾಗಿರುವಂತಹ ಸಿಡಿಎಸ್ ಅನಿಲ್ ಅವರು ಪೆಹಲ್ಗಾಂವ್ನಲ್ಲಿ ಸದ್ಯದ ಪರಿಸ್ಥಿತಿ ಹಾಗೆ ಸೇನೆಯ ಸಿದ್ಧತೆ ಯಾವ ರೀತಿಯಾಗಿದೆ, ಸೇನೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ, ಗಡಿಯ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನ ನೀಡಿರುವಂತಹ ಅನಿಲ್ ಚೌಹಾಣ್ ಅವರು ಇಂದು ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಮಾತುಕತೆಯನ್ನ ನಡೆಸಲಿದ್ದಾರೆ. ರಕ್ಷಣಾ ಸಚಿವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ನರೇಂದ್ರ ಮೋದಿ ಅವರು. ಯಾವಾಗ ಏನ್ ಬೇಕಾದ್ರೂ ಆಜ್ಞೆ ಕೊಡಲಾಗಿದೆ. ಮೋದಿ ಭೇಟಿಗೆ ಆಗಮಿಸಿದ್ದಾರೆ ರಾಜನಾಥ್ ಸಿಂಗ್ ಅವರು. ಪ್ರಧಾನಿ ನಿವಾಸಕ್ಕೆ ಆಗಮಿಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು. ಮೋದಿ ಭೇಟಿಗೆ ಈಗಾಗಲೇ ಆಗಮಿಸಿದ್ದಾರೆ ರಾಜನಾಥ್ ಸಿಂಗ್ ಅಂತ ಗೊತ್ತಾಗ್ತಾ ಇದೆ. ಈಗಾಗಲೇ ಹೇಳ್ತಾ ಇದ್ವಿ ನಾವು ಈಗಾಗಲೇ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಕೆಲವೇ ಕ್ಷಣಗಳಲ್ಲಿ ರಾಜನಾಥ್ ಸಿಂಗ್ ಅವರು ಮುಂದಾಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ರಕ್ಷಣಾ ಸಚಿವರ ಭೇಟಿ ಏನಿದೆ ಬಹಳ ತೀವ್ರ ಕುತೂಹಲನ ಕೆರಳಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಒಂದಷ್ಟು ಮುಸುಕಿನ ಗುದ್ದಾಟ ಅಥವಾ ತಿಕ್ಕಾಟ ನಡೀತಾ ಇರ್ತಕ್ಕಂಥ ಘಟನೆಯ ಬೆನ್ನಲ್ಲೇ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಏನು ಆರ್ಮಿ ಅಥವಾ ಬಿಎಸ್ಎಫ್ ನಲ್ಲಿಂದ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು ಮತ್ತು ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಈ ಎಲ್ಲ ಮಾಹಿತಿಯನ್ನ ರಕ್ಷಣಾ ಸಚಿವರಿಗೆ ನಿನ್ನೆ ಸೇನೆಯ ಮುಖ್ಯಸ್ಥರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಅನಿಲ್ ಅವರು ಕೂಡ ಏನು ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿದ್ರು. ಅದಾದ ಬಳಿಕ ಈಗ ಪ್ರಧಾನಮಂತ್ರಿಗಳಿಗೆ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಈಗ ರಕ್ಷಣಾ ಸಚಿವರು ಮುಂದಾಗ್ತಾ ಇರತಕ್ಕಂಥದ್ದು. ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಪರಿಸ್ಥಿತಿ ಯಾವ ರೀತಿ ಇದೆ ಮತ್ತು ಬಾರ್ಡರ್ ಅಲ್ಲಿ ಏನೆಲ್ಲ ರಕ್ಷಣಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಮತ್ತು ಏನೆಲ್ಲ ತೆಗೆದುಕೊಳ್ಳಲಾಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳನ್ನ ನೀಡುವಂತ ಕೆಲಸಕ್ಕೆ ಈಗ ರಾಜನಾಥ್ ಸಿಂಗ್ ಅವರು ಮುಂದಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇದು ಬಹಳ ಮಹತ್ವದ ಮತ್ತು ಕುತೂಹಲ. ಯಾಕಂದ್ರೆ ಮುಂದೆ ಯುದ್ಧ ಮಾಡಬೇಕಾ ಅಥವಾ ಏನೆಲ್ಲ ಪರಿಸ್ಥಿತಿ ಇದೆ ಮತ್ತು ಯಾವ ರೀತಿಯಾದಂತಹ ನಿಯಂತ್ರಣವನ್ನು ಸಾಧಿಸಬಹುದು ಮತ್ತೆ ಪಾಕಿಸ್ತಾನದ ಗಡಿಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಇದೆಲ್ಲ ಮಾಹಿತಿಗಳನ್ನ ರಕ್ಷಣಾ ಸಚಿವರು ಪ್ರಧಾನಮಂತ್ರಿಗಳಿಗೆ ಕೊಡಲಿದ್ದಾರೆ. ಸೊ ಹೀಗಾಗಿ ಏನೆಲ್ಲ ಇದೆ ಮತ್ತು ವಾಸ್ತವಿಕವಾಗಿ ಏನೆಲ್ಲ ಅಂಶಗಳಿದೆ ಅನ್ನುವಂಥ ಮಾಹಿತಿಯನ್ನ ಕೊಡಲಿದ್ದಾರೆ. ಓಕೆ, ಥ್ಯಾಂಕ್ ಯು ಚಂದ್ರು, ನಿಮ್ಮೆಲ್ಲ ಮಾಹಿತಿ.
ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಪೇಳಗಾಂವ್ ದಾಳಿಯನ್ನ ಖಂಡಿಸಿ ಡೇ ಒನ್ನಿಂದ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಈಗ ನರೇಂದ್ರ ಮೋದಿ ಹಾಗೆ ರಾಜನಾಥ್ ಸಿಂಗ್ ಅವರು ಭೇಟಿಯನ್ನ ಮಾಡಲಿದ್ದಾರೆ. ಪೇಳಗಾಂವ್ನ ಉಗ್ರ ದಾಳಿಯ ಸಂಬಂಧ ಮಹತ್ವದ ಚರ್ಚೆಯನ್ನ ನಡೆಸಲಿದ್ದಾರೆ. ಪಾಕಿಸ್ತಾನದ ಮೇಲೆ ಪ್ರತೀಕಾರಕ್ಕೆ ಮುಹೂರ್ತ ಹಾಗಾದ್ರೆ ಫಿಕ್ಸ್. ಮಹತ್ವವನ್ನ ಪಡೆದುಕೊಂಡಂತ ಉಭಯ ನಾಯಕರ ಭೇಟಿ ಇದು. ನಿನ್ನೆ ರಕ್ಷಣಾ ಸಚಿವರನ್ನ ಭೇಟಿಯಾಗಿರುವಂತಹ ಸಿಡಿಎಸ್ ಅನಿಲ್ ಅವರು ಬೆಳಗಾವಿನಲ್ಲಿ ಸದ್ಯದ ಪರಿಸ್ಥಿತಿ ಹಾಗೆ ಸೇನೆಯ ಸಿದ್ಧತೆ ಯಾವ ರೀತಿಯಾಗಿದೆ, ಸೇನೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ, ಗಡಿಯ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನ ನೀಡಿರುವಂತಹ ಅನಿಲ್ ಚೌಹಾಣ್ ಅವರು ಇಂದು ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಮಾತುಕತೆಯನ್ನ ನಡೆಸಲಿದ್ದಾರೆ. ರಕ್ಷಣಾ ಸಚಿವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ನರೇಂದ್ರ ಮೋದಿ ಅವರು. ಯಾವಾಗ ಏನ್ ಬೇಕಾದ್ರೂ ಆಜ್ಞೆ ಕೊಡಲಾಗಿದೆ. ಮೋದಿ ಭೇಟಿಗೆ ಆಗಮಿಸಿದ್ದಾರೆ. ರಾಜನಾಥ್ ಸಿಂಗ್ ಅವರು ಪ್ರಧಾನಿ ನಿವಾಸಕ್ಕೆ ಆಗಮಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮೋದಿ ಭೇಟಿಗೆ ಈಗಾಗಲೇ ಆಗಮಿಸಿದ್ದಾರೆ. ರಾಜನಾಥ್ ಸಿಂಗ್ ಅಂತ ಗೊತ್ತಾಗ್ತಾ ಇದೆ. ಈಗಾಗಲೇ ಹೇಳ್ತಾ ಇದ್ವಿ ನಾವು ಈಗಾಗಲೇ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಕೆಲವೇ ಕ್ಷಣಗಳಲ್ಲಿ ರಾಜನಾಥ್ ಸಿಂಗ್ ಅವರು ಮುಂದಾಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ರಕ್ಷಣಾ ಸಚಿವರ ಭೇಟಿ ಏನಿದೆ ಬಹಳ ತೀವ್ರ ಕುತೂಹಲನ ಕೇಳಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಒಂದಷ್ಟು ಮುಸುಕಿನ ಗುದ್ದಾಟ ಅಥವಾ ತಿಕ್ಕಾಟ ನಡೀತಾ ಇರ್ತಕ್ಕಂಥ ಘಟನೆಯ ಬೆನ್ನಲ್ಲೇ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಏನು ಆರ್ಮಿ ಅಥವಾ ಬಿಎಸ್ಎಫ್ ನಲ್ಲಿಂದ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು ಮತ್ತು ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಈ ಎಲ್ಲ ಮಾಹಿತಿಯನ್ನ ರಕ್ಷಣಾ ಸಚಿವರಿಗೆ ನಿನ್ನೆ ಸೇನೆಯ ಮುಖ್ಯಸ್ಥರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಅನಿಲ್ ಅವರು ಕೂಡ ಏನು ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿದ್ರು. ಅದಾದ ಬಳಿಕ ಈಗ ಪ್ರಧಾನಮಂತ್ರಿಗಳಿಗೆ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಈಗ ರಕ್ಷಣಾ ಸಚಿವರು ಮುಂದಾಗ್ತಾ ಇರ್ತಕ್ಕಂಥದ್ದು. ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಪರಿಸ್ಥಿತಿ ಯಾವ ರೀತಿ ಇದೆ ಮತ್ತು ಬಾರ್ಡರ್ ಅಲ್ಲಿ ಏನೆಲ್ಲ ರಕ್ಷಣಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಮತ್ತು ಏನೆಲ್ಲ ತೆಗೆದುಕೊಳ್ಳಲಾಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳನ್ನ ನೀಡುವಂತ ಕೆಲಸಕ್ಕೆ ಈಗ ರಾಜನಾಥ್ ಸಿಂಗ್ ಅವರು ಮುಂದಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇದು ಬಹಳ ಮಹತ್ವದ ಮತ್ತು ಕುತೂಹಲ. ಯಾಕಂದ್ರೆ ಮುಂದೆ ಯುದ್ಧ ಮಾಡಬೇಕಾ ಅಥವಾ ಏನೆಲ್ಲ ಪರಿಸ್ಥಿತಿ ಇದೆ ಮತ್ತು ಯಾವ ರೀತಿಯಾದಂತಹ ನಿಯಂತ್ರಣವನ್ನು ಸಾಧಿಸಬಹುದು ಮತ್ತೆ ಪಾಕಿಸ್ತಾನದ ಗಡಿಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಈ ಎಲ್ಲಾ ಮಾಹಿತಿಗಳನ್ನ ರಕ್ಷಣಾ ಸಚಿವರು ಪ್ರಧಾನಮಂತ್ರಿಗಳಿಗೆ ಕೊಡಲಿದ್ದಾರೆ. ಸೊ ಹೀಗಾಗಿ ಏನೆಲ್ಲ ಇದೆ ಮತ್ತು ವಾಸ್ತವಿಕವಾಗಿ ಏನೆಲ್ಲ ಅಂಶಗಳಿದೆ ಅನ್ನುವಂಥ ಮಾಹಿತಿಯನ್ನ ಕೊಡಲಿದ್ದಾರೆ. ಓಕೆ, ಥ್ಯಾಂಕ್ ಯು ಚಂದ್ರು, ನಿಮ್ಮೆಲ್ಲ ಮಾಹಿತಿ. ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಪೇಳಗಾಂವ್ ದಾಳಿಯನ್ನ ಖಂಡಿಸಿ ಡೇ ಒನ್ನಿಂದ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಈಗ ನರೇಂದ್ರ ಮೋದಿ ಹಾಗೆ ರಾಜನಾಥ್ ಸಿಂಗ್ ಅವರು ಭೇಟಿಯನ್ನ ಮಾಡಲಿದ್ದಾರೆ. ಪೇಳಗಾಂವ್ನ ಉಗ್ರ ದಾಳಿಯ ಸಂಬಂಧ ಮಹತ್ವದ ಚರ್ಚೆಯನ್ನ ನಡೆಸಲಿದ್ದಾರೆ. ಪಾಕಿಸ್ತಾನದ ಮೇಲೆ ಪ್ರತೀಕಾರಕ್ಕೆ ಮುಹೂರ್ತ ಹಾಗಾದ್ರೆ ಫಿಕ್ಸ್. ಮಹತ್ವವನ್ನ ಪಡೆದುಕೊಂಡಂತ ಉಭಯ ನಾಯಕರ ಭೇಟಿ ಇದು. ನಿನ್ನೆ ರಕ್ಷಣಾ ಸಚಿವರನ್ನ ಭೇಟಿಯಾಗಿರುವಂತಹ ಸಿಡಿಎಸ್ ಅನಿಲ್ ಅವರು ಬೆಳಗಾವಿನಲ್ಲಿ ಸದ್ಯದ ಪರಿಸ್ಥಿತಿ ಹಾಗೆ ಸೇನೆಯ ಸಿದ್ಧತೆ ಯಾವ ರೀತಿಯಾಗಿದೆ, ಸೇನೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ, ಗಡಿಯ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನ ನೀಡಿರುವಂತಹ ಅನಿಲ್ ಚೌಹಾಣ್ ಅವರು ಇಂದು ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಮಾತುಕತೆಯನ್ನ ನಡೆಸಲಿದ್ದಾರೆ. ರಕ್ಷಣಾ ಸಚಿವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ನರೇಂದ್ರ ಮೋದಿ ಅವರು. ಯಾವಾಗ ಏನ್ ಬೇಕಾದ್ರೂ ಆಜ್ಞೆ ಕೊಡಲಾಗಿದೆ. ಮೋದಿ ಭೇಟಿಗೆ ಆಗಮಿಸಿದ್ದಾರೆ. ರಾಜನಾಥ್ ಸಿಂಗ್ ಅವರು ಪ್ರಧಾನಿ ನಿವಾಸಕ್ಕೆ ಆಗಮಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮೋದಿ ಭೇಟಿಗೆ ಈಗಾಗಲೇ ಆಗಮಿಸಿದ್ದಾರೆ. ರಾಜನಾಥ್ ಸಿಂಗ್ ಅಂತ ಗೊತ್ತಾಗ್ತಾ ಇದೆ. ಈಗಾಗಲೇ ಹೇಳ್ತಾ ಇದ್ವಿ ನಾವು ಈಗಾಗಲೇ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಕೆಲವೇ ಕ್ಷಣಗಳಲ್ಲಿ ರಾಜನಾಥ್ ಸಿಂಗ್ ಅವರು ಮುಂದಾಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ರಕ್ಷಣಾ ಸಚಿವರ ಭೇಟಿ ಏನಿದೆ ಬಹಳ ತೀವ್ರ ಕುತೂಹಲನ ಕೇಳಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಒಂದಷ್ಟು ಮುಸುಕಿನ ಗುದ್ದಾಟ ಅಥವಾ ತಿಕ್ಕಾಟ ನಡೀತಾ ಇರ್ತಕ್ಕಂಥ ಘಟನೆಯ ಬೆನ್ನಲ್ಲೇ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಏನು ಆರ್ಮಿ ಅಥವಾ ಬಿಎಸ್ಎಫ್ ನಲ್ಲಿಂದ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು ಮತ್ತು ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಈ ಎಲ್ಲ ಮಾಹಿತಿಯನ್ನ ರಕ್ಷಣಾ ಸಚಿವರಿಗೆ ನಿನ್ನೆ ಸೇನೆಯ ಮುಖ್ಯಸ್ಥರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಅನಿಲ್ ಅವರು ಕೂಡ ಏನು ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿದ್ರು. ಅದಾದ ಬಳಿಕ ಈಗ ಪ್ರಧಾನಮಂತ್ರಿಗಳಿಗೆ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಈಗ ರಕ್ಷಣಾ ಸಚಿವರು ಮುಂದಾಗ್ತಾ ಇರತಕ್ಕಂಥದ್ದು. ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಪರಿಸ್ಥಿತಿ ಯಾವ ರೀತಿ ಇದೆ ಮತ್ತು ಬಾರ್ಡರ್ ಅಲ್ಲಿ ಏನೆಲ್ಲ ರಕ್ಷಣಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಮತ್ತು ಏನೆಲ್ಲ ತೆಗೆದುಕೊಳ್ಳಲಾಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳನ್ನ ನೀಡುವಂತ ಕೆಲಸಕ್ಕೆ ಈಗ ರಾಜನಾಥ್ ಸಿಂಗ್ ಅವರು ಮುಂದಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇದು ಬಹಳ ಮಹತ್ವದ ಮತ್ತು ಕುತೂಹಲ. ಯಾಕಂದ್ರೆ ಮುಂದೆ ಯುದ್ಧ ಮಾಡಬೇಕಾ ಅಥವಾ ಏನೆಲ್ಲ ಪರಿಸ್ಥಿತಿ ಇದೆ ಮತ್ತು ಯಾವ ರೀತಿಯಾದಂತಹ ನಿಯಂತ್ರಣವನ್ನು ಸಾಧಿಸಬಹುದು ಮತ್ತೆ ಪಾಕಿಸ್ತಾನದ ಗಡಿಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಈ ಎಲ್ಲಾ ಮಾಹಿತಿಗಳನ್ನ ರಕ್ಷಣಾ ಸಚಿವರು ಪ್ರಧಾನಮಂತ್ರಿಗಳಿಗೆ ಕೊಡಲಿದ್ದಾರೆ. ಸೊ ಹೀಗಾಗಿ ಏನೆಲ್ಲ ಇದೆ ಮತ್ತು ವಾಸ್ತವಿಕವಾಗಿ ಏನೆಲ್ಲ ಅಂಶಗಳಿದೆ ಅನ್ನುವಂಥ ಮಾಹಿತಿಯನ್ನ ಕೊಡಲಿದ್ದಾರೆ. ಓಕೆ, ಥ್ಯಾಂಕ್ ಯು ಚಂದ್ರು, ನಿಮ್ಮೆಲ್ಲ ಮಾಹಿತಿ.